ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಮಾರ್ಚ್ 27. ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮೈದಾನದ ಆವರಣದಲ್ಲಿರುವ ಕಾಳಿಂಗರಾವ್ ಸಭಾ ಮಂಟಪದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಸಮನ್ವಯ ಸಮಾಗಮ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಬಾಲರಾಜ್, ಪ್ರತಾಪ್ ಸಿಂಹ, ಶಾಸಕರುಗಳಾದ ಜಿ.ಟಿ. ದೇವೇಗೌಡ, ಟಿ.ಎಸ್. ಶ್ರೀವತ್ಸ, ಹನೂರು ಶಾಸಕರಾದ ಮಂಜುನಾಥ್, ಹುಣಸೂರು ಶಾಸಕರಾದ ಜಿ.ಟಿ. ಹರೀಶ್ ಗೌಡ, ಅಶ್ವಿನ್ ಕುಮಾರ್, ಬಿಜೆಪಿ ಕ್ಲಸ್ಟರ್ನ ಅಧ್ಯಕ್ಷರಾದ ಎಸ್.ಎ. ರಾಮದಾಸ್, ಎನ್. ಮಹೇಶ್, ಸಾರಾ ಮಹೇಶ್, ಒಬಿಸಿ ಅಧ್ಯಕ್ಷರಾದ ರಘು ಆರ್ ಕೌಟಿಲ್ಯ, ಬಿಜೆಪಿಯ ಮೈಸೂರು ನಗರಾಧ್ಯಕ್ಷರಾದ ಎಲ್. ನಾಗೇಂದ್ರ, ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಎಲ್. ಆರ್. ಮಾದೇವಸ್ವಾಮಿ ರವರು ಸೇರಿದಂತೆ ಮಾಜಿ ಸಚಿವರು, ಮಾಜಿ ಶಾಸಕರು ಸೇರಿದಂತೆ ಕಾರ್ಯಕರ್ತರು, ಬೆಂಬಲಿಗರು ಉಪಸ್ಥಿತರಿದ್ದರು. ನಾವು ಒಗ್ಗಟ್ಟಿನ ಕೆಲಸ ಮಾಡಬೇಕು. ಹಾಗಾಗಿ ಯದುವೀರ್ ಅವರು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಬಹುಮತಗಳಿಂದ ಗೆಲ್ತಾರೆ. ಸೊ ನಾವು ನೀವೆಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿದ್ದೀವಿ. ಇಬ್ರು ಜೊತೆಯಾಗಿ ಕೆಲಸ ಮಾಡಿ ಎರಡೂ ಅಭ್ಯರ್ಥಿಗಳನ್ನ ಇಲ್ಲಿ ಗೆಲ್ಸೋಣ. ವಿಶೇಷವಾಗಿ ಮಂಡ್ಯದಲ್ಲಿ ಕುಮಾರಣ್ಣ ಅವ್ರನ್ನ ಗೆಲ್ಸ್ಬೇಕು. ನಮ್ಮೆಲ್ಲರೂ ಮೊದಲೇ ಇದ್ದಿದ್ರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಹೇಳಲಿಕ್ಕೆ ಹೆಸರೇ ಇರ್ತಿರ್ಲಿಲ್ಲ. 19 ನನ್ನ ಮಾತು ಕೇಳಿದ್ರೆ ಇವತ್ತು ಮಂತ್ರಿ ಆಗಿರ್ತಿದ್ರು. ಸ್ನೇಹಿತರೆ, ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಜೆಡಿಎಸ್ ಪಕ್ಷ ಎಲ್ಲಿದೆ? ನಿಮ್ಗೆ ಮನಸ್ಸಾಕ್ಷಿನೇ ಇಲ್ವಾ? 5 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರಲ್ಲ, ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಲ್ಲ. ಆ ಅಭ್ಯರ್ಥಿ ಮುಂದೆ, ನಮ್ಮ ಟಿ.ಟಿ. ದೇವೇಗೌಡರ ಮುಂದೆ 35,000 ಹೆಚ್ಚು ಅಂತರದಲ್ಲಿ ಸೋತು ಬೇರೆ ಕಡೆ ಹೋಗಿದ್ದಾರೆ. ನಿಮಗೆ ಮನಸ್ಸಾಕ್ಷಿ ಇಲ್ವಾ? ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡಕ್ಕೆ ಆತ್ಮಸಾಕ್ಷಿ ಇಲ್ವಾ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನ್ ಕಾರ್ಯಕ್ರಮ ಮಾಡಿದ್ರಿ? ಕುಮಾರಪ್ಪ ಕಾರ್ಯಕ್ರಮ ಮಾಡಲಿಲ್ವಾ? ಏನಾದ್ರು ಕುಮಾರಪ್ಪ ಮಾಡಿ ಏನು ಆಗ್ಬಿಟ್ಟು ಮುಖ್ಯಮಂತ್ರಿಯಾಗಿ ಏನೇನು ಮಾಡೋದು? ಸಭೆ ನಡೆದಿಲ್ಲ. ಬಿಜೆಪಿ ಇಲ್ಲ, ಜೆಡಿಎಸ್ ಇಲ್ಲ. ನಾವೆಲ್ಲ ಮನೆ ಸೇರ್ಕೊಂಡು ಕಾಂಗ್ರೆಸ್ ಅವರ ಆಳ್ವಿಕೆ ಆಳುತ್ತೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಮುಂಬರುವ ಚುನಾವಣೆಯಲ್ಲಿ ಈ ಮೈಸೂರು ಕೊಡಗು ಕ್ಷೇತ್ರದ ಈ ಮೈತ್ರಿ ಅಭ್ಯರ್ಥಿ ಆಗಿದ್ದೀನಿ ಅಂತ ಎಲ್ಲರಿಗೂ ಆ ವಿಷಯ ತಿಳಿದಿದೆ. ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಪೇಕ್ಷೆ ಹಾಗೂ ಆಶೀರ್ವಾದಗಳಿಗೆ ಈ ಸ್ಪರ್ಧೆಗೆ ನಾನು ಬಂದಿದ್ದೇನೆ. 9 ವರ್ಷ ಹಿಂದೆ ಇಲ್ಲೇ ಈ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಇರುವ ನಮ್ಮ ಮೈಸೂರು ಅರಮನೆಯಲ್ಲಿ ಒಂದು ದತ್ತು ಸ್ವೀಕಾರ ವಿಧಿಯನ್ನು ನಡೆದಿತ್ತು. ಅದು ಹೌದು, ಕಾಸ ವಿಧಿಯದು. ಆದರೆ ಆ ಸಂದರ್ಭದಲ್ಲಿ ಅರಮನೆಗೂ ಹಳೆ ಮೈಸೂರು ಪ್ರಾಂತಕ್ಕೂ ಇಡೀ ಕರ್ನಾಟಕ ಪ್ರದೇಶಕ್ಕೆ ಇರುವ ಒಂದು ಭಾವನಾತ್ಮಕ ಸಂಬಂಧ ಇರೋದ್ರಿಂದ ಇವೆಲ್ಲರೂ ನಮ್ಮನ್ನ ಒಂದು ಸ್ವಾಗತ ಮಾಡಿರಿ ಅವತ್ತು. ಅದ ನಂತರ ಕಳೆದ 9 ವರ್ಷದಲ್ಲಿ ಈ
ಕರ್ನಾಟಕದಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು ಅನೇಕ ಕಾರ್ಯಕ್ರಮಗಳಿರ್ಬೋದು, ಸಮಾಜ ಸೇವೆ ಇರ್ಬೋದು, ನಮ್ಮ ಚಟುವಟಿಕೆಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ನಮ್ಮ ಸೈಬರ್ ಭದ್ರತೆ ಇರ್ಬೋದು, ಎಲ್ಲರನ್ನೂ ನೀವು ಸ್ವಾಗತಿಸಿದ್ದೀರಾ. ಒಬ್ಬ ಮಗ, ಒಬ್ಬ ಸಹೋದರ ಥರ ನೀವು ಸ್ವೀಕರಿಸಿದ್ದೀರಾ, ನೋಡ್ಕೊಂಡಿದ್ದೀರಾ. ನಾನೇ ಚಿರಋಣಿ ಆಗಿದ್ದೀನಿ. ಅದು ನೆನಪಿಲ್ಲ ಅಂದ್ರೆ ನೆನಪು ಮಾಡ್ತಿದೀವೋ, ನಮ್ಮ ಯಡಿಯೂರಪ್ಪ ಸಾಹೇಬರು ನೀವು ಸೇರಿ ಒಂದು ಹೊಸ ನಾಯಕತ್ವವನ್ನು ರಾಜ್ಯ ಕೊಟ್ಟು ಕೈ ಜೋಡಿಸಿದ್ದೀರಿ. ಇದು JDS ಮೈತ್ರಿ ಇವತ್ತಿಂದಲ್ಲ, ಅವತ್ತು ಬಂದಾಗ ಬದಿಗಿಟ್ಟು ತತ್ವ ಒಂದು ಹೊಸ ನಾಯಕತ್ವ ಅಂತ ನಿಮ್ಮ ಬಗ್ಗೆ ಬರೆದಿದ್ದೀರಿ. 43 ವರ್ಷದ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಯುವ ನಾಯಕತ್ವವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ನಿಮ್ಮ ಬಗ್ಗೆ ಬರೆದಿದ್ದೀರಿ. ಹಾಗೆ ಫ್ರಾಕ್ಷನಿ ಕೈ ತಪ್ಪಿ ಹೋದಾಗ ಕೈ ತಪ್ಪಿದ ಫ್ರಾಕ್ಷನಿ ಏಕಿ ಕಡಿಮೆ ಎಂದು ನಿಮ್ಮ ಬಗ್ಗೆ ಬರೆದಿದ್ದೆ. ಟೀಕೆನೂ ಬರೆದಿದ್ರಿ, ಇಲ್ಲ ಅಂತಲ್ಲ. ದೊಡ್ಡಗೌಡರ ಬಗ್ಗೆಯೂ ಕೂಡ ತಂತ್ರ ಮಂತ್ರಗಳ ಆಚರಣೆ ಮಣ್ಣಿನ ಮಗಳ ಕಥೆ ಹೇಳಿದ ಅಂತಲೂ ಕೂಡ ಬಂದಿದೆ. ಯಡಿಯೂರಪ್ಪ ಸಾಹೇಬರ ಬಗ್ಗೆಯೂ ಕೂಡ ನಾನು ಒಂದು 5-6 ಆರ್ಟಿಕಲ್ ಬರ್ತಿದ್ದೀನಿ ಅವ್ರ ಬಗ್ಗೆ, ಒಂದು ಎಂತಹ ನಾಯಕತ್ವವನ್ನು ಕೊಟ್ಟರು ಅಂತ. ಇವತ್ತು ಯಡಿಯೂರಪ್ಪ ಸಾಹೇಬರ ಸುಪುತ್ರ ಆಗಿರುವಂತಹ ವಿಜೇಂದ್ರಣ್ಣ ಹಾಗೂ ನೀವು ವಿಜೇಂದ್ರಣ್ಣ ಅಂತ ಹೇಳಿದೆ, ಆ ಗೌರವದಿಂದ ಅವರ ಪದವಿ ನಿಮಿತ್ತವಾಗಿ. ಹಾಗೆ ವಿಜೇಂದ್ರ ಅವರು, BY ವಿಜೇಂದ್ರ ಅವರು, ನೀವು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ನಾಯಕತ್ವವನ್ನು ಇಲ್ಲಿ ಜಂಟಿಯಾಗಿ ಕೊಡ್ತಾ ಇದ್ದೀರಿ. 2006ರಲ್ಲಿ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಮೂಡಿಸಿದ್ರಿ. ಇವತ್ತು 2024 ಕೂಡ ಅದೇ ಸಂಚಲನವನ್ನು ನೀವು ಮೂಡಿಸ್ತೀರಿ. ಆಮೇಲೆ JDS BJP ಮೈತ್ರಿ ಬಗ್ಗೆ ನೀವು ಅನುಮಾನ ಬೇಡ. ಯಾಕೆಂತಂದ್ರೆ ಯಾವ ಕಾಂಗ್ರೆಸ್ ಮತ್ತು JDS ನೀವು ಯಾವತ್ತು ಈ ಜನ್ಮದಲ್ಲಿ ನೀವು ಮೈತ್ರಿ ಆಗಲು ಸಾಧ್ಯ ಇಲ್ಲ. ಮೈಸೂರು ಭಾಗದಲ್ಲಿ ಊರಲ್ಲಿ ಕಾರ್ಯಕರ್ತರ ಮಧ್ಯೆ ಸಂಘರ್ಷ ಇರೋದು JDS ಮತ್ತು ಕಾಂಗ್ರೆಸ್. ಆದರೆ ಬಿಜೆಪಿನಲ್ಲಿ ಯಾವತ್ತು ಸಂಘರ್ಷ ಇರಲಿಲ್ಲ ಕುಮಾರಣ್ಣ. ಇವತ್ತು ಅಧಿಕೃತ ಮೈತ್ರಿ ಆಗಿರ್ಬೋದು. ನಾನು 2014ರಲ್ಲಿ ಬಂದಾಗಲೂ ಕೂಡ ಬಿಜೆಪಿ ಕ್ಯಾಂಡಿಡೇಟ್, ಆಲ್ ಪಾರ್ಟಿ ವೋಟರ್ಸ್, ಅದರಲ್ಲೂ ವಿಶೇಷವಾಗಿ JDS ವೋಟ್ ಇವತ್ತು ಪ್ರಧಾನಿ ಆಗಲಿಕ್ಕೆ ಬಿಡದಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಂಟ್ರಿ ಪಕ್ಷ, ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಕಾಂಗ್ರೆಸ್ ಇವತ್ತಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಚಿತ್ತೂರಿನ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಅದನ್ನು ಯಾರು ಗೌರವಿಸಿದ್ರು ಇದನ್ನ ಕಾಂಗ್ರೆಸ್ ಅಂತ ಕರೆಯಕ್ಕೆ ನನಗೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ನ ಯಾವುದೇ ಮೌಲ್ಯಗಳನ್ನು ಅಳವಡಿಸಿಕೊಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಅದೇ ಮುಖ್ಯಮಂತ್ರಿ ಅವರು, ನಮ್ಮ ಜನಗಳ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 30,000 ವರ್ಷಗಳಿಂದ ಒದ್ದಾಟ ತೋರಿಸಿದ್ರು. ಈ ತಿರ್ಗಾ ಪೆಟ್ರೋಲ್ ಗಿಟ್ರು 3,000 ರೂಪಾಯಿ ಸುವರ್ಣ ಅಂತ ಕೊಡಿಸಿಕೊಂಡ ಅಂತ ಏನಾಗುತ್ತಂದ್ರೆ ಇವರು ಮೂಗನಾಗಿದ್ರೆ ಕಿವಿ ಇಲ್ದಿದ್ರೆ ಕಣ್ಣಿಲ್ದಿದ್ರೆ ಕೆಲವು ನೀರು ಅವರ ಪಕ್ಕದಲ್ಲಿ ಇರ್ತದೆ. ಇವತ್ತು ಮೈಸೂರಿನಲ್ಲಿ ಬೆಳಗ್ಗೆಯಿಂದ ನಡೀತಾ ಇರ್ತಕ್ಕಂಥ ಸಭೆಗಳು, ಬಿಜೆಪಿ ಮತ್ತು JDS ಪಕ್ಷದ ಸಭೆಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಮಾನ್ಯ HD ಕುಮಾರಸ್ವಾಮಿ ಅವರು ನಾವು ಇಬ್ಬರು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ದೃಶ್ಯವನ್ನ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ನೋಡಿದ್ರೆ ಬಹುಶಃ ರಾತ್ರಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಒಂದು ಕಡೆ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು, ಮತ್ತೊಂದು ಕಡೆ ರಾಜ್ಯ ಕಂಡಂತ ಅಪ್ರತಿಮ ನಾಯಕ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೈತ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪನವರು, ಮತ್ತೊಂದು ಕಡೆ HD ಕುಮಾರಸ್ವಾಮಿ ಅವರು ನಾನು ರಾಜ್ಯಾದ್ಯಂತ ಪ್ರವಾಸವನ್ನು ಶುರು ಮಾಡಿದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಮುಖ್ಯಮಂತ್ರಿಗಳಿಗೆ ಯಾಕೆ ನಿದ್ರೆ ಬರುವುದಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಮತ್ತು JDS ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ರಾಜ್ಯ ಪ್ರವಾಸವನ್ನು ಶುರು ಮಾಡಿದಾಗ ಇಡೀ ರಾಜ್ಯದಲ್ಲಿ ಒಂದು ಸುನಾಮಿ ರೀತಿ ನಡೆಯುತ್ತೆ. ಬಿಜೆಪಿ ಮತ್ತು JDS ಪರವಾದಂತ ಒಂದು ಅಲೆ ನಿರ್ಮಾಣ ಆಗುತ್ತಿದೆ. ಅದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಧೂಳುಪಟ ಆಗ್ತಕ್ಕಂಥದ್ದು ಯಾವುದೇ ಸಂಶಯ ಬೇಡ ಅಂತಕ್ಕಂಥ ಮಾತನ್ನ ಇಷ್ಟಪಡ್ತೇನೆ. ಈಗಾಗಲೇ ಬಹುಶಃ ನೀವು ಈ ಕಾರ್ಯಕ್ರಮಕ್ಕೆ ಸಂಜೆ 5 ಗಂಟೆಯಿಂದ ಬಂದು ಈ ಸಭೆಯಲ್ಲಿ ಭಾಗವಹಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗಾಗಲೇ 8:15 ಗಂಟೆ ಆಗಿದೆ. ಸಭೆಯಿಂದ ನೀವ್ಯಾರು ನಿರ್ಗಮಿಸದೆ ಇವತ್ತು ನರೇಂದ್ರ ಮೋದಿ ಅವರು ದೇಶಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು
ದೇಶದ ಮಧ್ಯೆ ಚರ್ಚೆ ಏನಾಗ್ತಾ ಇದೆ, ದೇಶದ ಒಂದು ಭದ್ರತೆಗೆ, ದೇಶದಲ್ಲಿ ಒಂದು ಸುಭದ್ರ ಸರ್ಕಾರವನ್ನು ರಚನೆ ಆಗಬೇಕು ಅಂತಕ್ಕಂಥ ಒಂದು ಭಾವನೆಗಳನ್ನ ಈ ದೇಶದ ಜನತೆ ಹೊಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರಥಮ ಸಭೆ ಮೈಸೂರಿನ ಈ ಒಂದು ನಗರದಲ್ಲಿ ಪ್ರಾರಂಭ ಆಗಿದೆ. ನಾನು ರಾಜಕಾರಣಕ್ಕೆ, ರಾಜ್ಯದ ಒಂದು ಸಂಘಟನೆಗೆ ನನ್ನ ಒಂದು ರಾಜಕೀಯ ಜೀವನ ಪ್ರಾರಂಭ ಆದಂಥದ್ದು ಮೈಸೂರು ನಗರದ ಕಲಾಮಂದಿರ ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸಿಕೊಳ್ಳಿ ಬಯಸ್ತಾ ಇದ್ದೇನೆ. ಬಹುಶಃ ಇಲ್ಲಿಗೆ ಸುಮಾರು 17 ವರ್ಷಗಳಾಗಿದೆ. ಇವತ್ತು ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತನ್ನ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಮೈಸೂರಿನ ಜನತೆ ಅಣ್ಣನೋ ತಮ್ಮನೋ ಮಗನೋ ಅಂತಕ್ಕಂಥ ಭಾವನೆಯಿಂದ ನನ್ನನ್ನು ಬೆಳೆಸ್ಕೊಂಡಿದ್ದೀರಿ. ನಾನು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಕೊಟ್ಟಿದ್ದೀರಿ. ನನಗೆ ನನ್ನ ಒಂದು ಆಯುಷ್ಯಗೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ನಿಮ್ಮಗಳ ಒಂದು ಪ್ರಾರ್ಥನೆ ದೇವರಿಗೆ ತಲುಪಿಸಿದ್ದೇನೆ. ನನ್ನ ಆಯುಷ್ಯನ್ನು ಉಳಿಸ್ತಕ್ಕಂಥದ್ದಕ್ಕೆ ಬಹುಶಃ ಈ ದೇಶದ ರಾಜಕಾರಣದಲ್ಲಿ ಕೇವಲ 17 ವರ್ಷದಲ್ಲಿ 3 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು, 2 ಬಾರಿ ಮಿದುಳಿನ ಮೇಲೆ ಆದಂಥ ಅನಾಹುತ. ಬಹುಶಃ ಯಾವುದೇ ರಾಜಕಾರಣಿಗಳಿಗೂ ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು ಆ ಭಗವಂತ ನೀಡಿಲ್ಲ. ಆದರೆ ಒಂದು ನಾನು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ಇವತ್ತು ನಾನು ಏನಾದರೂ ಇನ್ನೂ ಉಳಿದಿದ್ದೇನೆ ಅಂದರೆ ನನ್ನಿಂದ ಏನೋ ಒಂದು ಈ ನಾಡಿಗೆ, ಈ ನಾಡಿನ ಬಡ ಕುಟುಂಬಗಳೇನಿದ್ದಾವೆ, ನನಗೆ ಜಾತಿಯ ಪ್ರಶ್ನೆ ಇದೆ. ಬಡವರು ಯಾರಿದ್ದಾರೆ ಅವರೇ ನನ್ನ ಕುಟುಂಬ. ಅವರ ಒಂದು ಬದುಕಿಗೆ ನನ್ನಿಂದ ಏನೋ ಒಂದು ಮುಂದಿನ ದಿನಗಳಲ್ಲಿ ದೇವರು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನನ್ನನ್ನು ಇಂಥ ಒಂದು ಪರಿಸ್ಥಿತಿಯಲ್ಲೂ ಜೀವಂತ ಇಟ್ಟಿದ್ದಾನೆ ಅಂತಕ್ಕಂಥದ್ದು ನಾನು ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಭಾವನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.